ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮುಂದುವರೆದ 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕಾ ಕಾಯಕ. ಲಸಿಕೆ ಹಾಕಿಸಿಕೊಳ್ಳಲು ಪರಸ್ಪರ ಅಂತರ ಮರೆತು ಸಾಲಲ್ಲಿ ನಿಂತ ಸಾರ್ವಜನಿಕರು. ವಿಶ್ವವಿಖ್ಯಾತ ಹಂಪಿಯಲ್ಲಿ ಮೂಲ ಸೌಕರ್ಯಗಳ ಕೊರತೆ. ಪಾಳು ಬಿದ್ದ ಸ್ಮಾರಕಗಳಂತೆ ಗೋಚರಿಸುತ್ತಿರುವ ರಸ್ತೆಗಳು. ಇತ್ತ ಗಮನ ಹರಿಸಬೇಕಿದೆ ಹಂಪಿ ಪ್ರಾಧಿಕಾರ. ಲಾಕ್ಡೌನ್ನಿಂದಾಗಿ ಹಸಿವಿನಿಂದ ಬಳಲುತ್ತಿರುವ ಬಡ ಕುಟುಂಬಗಳು. ಆಯ್ದ ಕುಟುಂಬಗಳಿಗೆ ಕಿರ್ಲೋಸ್ಕರ್ ಲೇಡೀಸ್ ಕ್ಲಬ್ನಿಂದ ವಿತರಣೆಗೊಂಡ ರೇಷನ್ ಕಿಟ್. ಅಲೆಮಾರಿ ಕುಟುಂಬದವರಿಗೆ ವಿತರಣೆಗೊಂಡ ಸ್ಯಾರೀಸ್. ಎಂಜೆವೈ ತಂಡಕ್ಕೆ ಅಭಿನಂದಿಸಿದ ಫಲಾನುಭವಿಗಳು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ವಿತರಣೆಗೊಂಡ ಆಕ್ಸಿಜನ್ ಕಾನ್ಸಂಟ್ರೇಟರ್. ಅಮೂಲ್ಯ ಪ್ರಾಣ ರಕ್ಷಣೆಗೆ ಮುಂದಾದ ದ ಚೇಂಜ್ ಹೊಸಪೇಟೆ ತಂಡ. ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ವಿತರಣೆಗೊಂಡ ಟ್ಯಾಬ್. ದುರ್ಬಳಕೆ ಮಾಡಿಕೊಂಡಲ್ಲಿ ಕ್ರಮ. ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡಿದ ಪ್ರಾಂಶುಪಾಲರಾದ ಡಾಕ್ಟರ್ ಕನಕೇಶ್ ಮೂರ್ತಿ. ಈಗ ವಾರ್ತೆಗಳ ವಿವರ. ಇದೇ ತಿಂಗಳು 21ರಿಂದ 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆ ಹಾಕಲು ಪ್ರಾರಂಭಿಸಲಾಗಿದೆ. ಈ ಭಾಗವಾಗಿ ನಗರದ ವಿವಿಧ ಏರಿಯಾಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಲಸಿಕಾ ಕೇಂದ್ರಗಳಿಗೆ ನಾಗರಿಕರು ಆಗಮಿಸಿ ಲಸಿಕೆ ಹಾಕಿಸಿಕೊಳ್ಳುವಲ್ಲಿ ಸಾಲುಗಟ್ಟಿ ನಿಂತಿರುವ ದೃಶ್ಯ ಕಂಡುಬಂದಿದೆ. ದಿನಾಂಕ 21ರಿಂದ ರಾಜ್ಯ ಸರ್ಕಾರದಿಂದ ಕೋವಿಡ್ ಲಸಿಕೋತ್ಸವ ಪ್ರಾರಂಭಿಸುವ ಮೂಲಕ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಹಾಕಲು ರಾಜ್ಯಾದ್ಯಂತ ಚಾಲನೆ ನೀಡಲಾಗಿದೆ. ನಗರದ ವಿವಿಧ ಏರಿಯಾಗಳಲ್ಲಿ ಲಸಿಕಾ ಕೇಂದ್ರಗಳನ್ನು ತೆರೆದು 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಹಾಕಲಾಗುತ್ತಿದೆ. ಆದರೆ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿನ ಲಸಿಕಾ ಕೇಂದ್ರಕ್ಕೆ ಸಾವಿರಾರು ನಾಗರಿಕರು ಆಗಮಿಸಿ ಸಾಲುಗಟ್ಟಿ ನಿಂತಿದ್ದಾರೆ. ಇಲ್ಲಿ ಸಾಲಾಗಿ ನಿಂತಿರೋರು ಸಾಮಾಜಿಕ ಅಂತರ ಮರೆತು ಲಸಿಕೆ ಪಡೆಯಲು ಆತುರದಲ್ಲಿದ್ದುದು ಕಂಡುಬಂದಿತು. ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಸದ್ಯ ಕಡಿಮೆಯಾಗುತ್ತಿದೆ. ಜನರು ಈ ರೀತಿ ಸಾಮಾಜಿಕ ಅಂತರ ಕಾಪಾಡದಿದ್ದಲ್ಲಿ ಪ್ರಕರಣಗಳು ಹೆಚ್ಚಾಗಬಹುದು. ಹಾಗಾಗಿ ಸಾರ್ವಜನಿಕರು ಪರಸ್ಪರ ಅಂತರ ಕಾಯ್ದುಕೊಳ್ಳಬೇಕಾದ ಅವಶ್ಯವಿದೆ ಎಂಬುದು ಪ್ರಜ್ಞಾವಂತರ ಆಶಯವಾಗಿದೆ. ವಿಶ್ವವಿಖ್ಯಾತ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಹಂಪಿಗೆ ನಿತ್ಯವೂ ಸಾವಿರಾರು ಪ್ರವಾಸಿಗರು ಬಂದು ಹೋಗುತ್ತಾರೆ. ಆದರೆ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಹಂಪಿ ಪ್ರಾಧಿಕಾರದಿಂದ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ನೀಡಲಾಗಿಲ್ಲವೆಂದು ಇಲ್ಲಿನ ನಿವಾಸಿಗರು ಆರೋಪಿಸಿದ್ದಾರೆ. ಹೌದು, ನಿತ್ಯವೂ ಸಾವಿರಾರು ಪ್ರವಾಸಿಗರು ಬಂದು ಹೋಗುವ ಹಂಪಿ ಕನಿಷ್ಠ ಮೂಲ ಸೌಕರ್ಯದಿಂದ ವಂಚಿತಗೊಂಡಿದೆ. ಅದಕ್ಕೆ ಹಂಪಿಯ ಜನತಾ ಪ್ಲಾಟ್ನಲ್ಲಿರುವ ರಸ್ತೆಗಳೇ ಸಾಕ್ಷಿ. ಹೌದು, ಮಳೆ ಬಂತೆಂದ್ರೆ ಸಾಕು, ತಗ್ಗು ಗುಂಡಿಗಳಿಂದ ಕೂಡಿರುವ ಇಲ್ಲಿನ ರಸ್ತೆಗಳು ನೀರು ತುಂಬಿಕೊಂಡು ಹಂಪಿಯ ಪಾಳು ಸ್ಮಾರಕಗಳಂತೆ ಭಾಸವಾಗುತ್ತದೆ. ಹಾಗಾಗಿ ವಿದೇಶದಲ್ಲಿ ಹಂಪಿಯ ಹೆಸರನ್ನ ಎತ್ತಿ ಹಿಡಿಯಬೇಕೆಂದಲ್ಲಿ ಇಲ್ಲಿನ ರಸ್ತೆಗಳನ್ನು ಅಭಿವೃದ್ಧಿಗೊಳಿಸಿ ಹಂಪಿಯಲ್ಲಿ ಕನಿಷ್ಠ ಮೂಲ ಸೌಕರ್ಯ ಒದಗಿಸಬೇಕೆಂದು ಹಂಪಿ ಜನತಾ ಪ್ಲಾಟ್ನ ನಿವಾಸಿಗರು ಹಂಪಿ ಪ್ರಾಧಿಕಾರಕ್ಕೆ ಆಗ್ರಹಿಸಿದ್ದಾರೆ. ಹೊರಡೇಟರ್ ಸೈಡ್ ಅಂತ ಹೆಸರುವಾಸಿಯಾಗಿರುವಂತಹ ಹಂಪಿಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಇದು ಕಾರಣವೇನೆಂದರೆ ಹಂಪಿಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲು ಅಂದರೆ ಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ರಸ್ತೆಯ ವ್ಯವಸ್ಥೆ, ಬಸ್ ಸ್ಟಾಪ್ನ ವ್ಯವಸ್ಥೆ, ಇವು ಯಾವ ಮೂಲಭೂತ ಸೌಕರ್ಯಗಳು ಹಂಪಿಯಲ್ಲಿ ಇನ್ನೂವರೆಗಾದರೂ ದೊರಕಿರೋದಿಲ್ಲ. ಇದು ಕಾರಣವೇನೆಂದರೆ ಪ್ರಾಧಿಕಾರ ಮತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರ ತೊಂದರೆಯಿಂದ. ದಯವಿಟ್ಟು ಸಾರ್ವಜನಿಕರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಹಂಪಿಯಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡಲು ದಯವಿಟ್ಟು ಸಹಕಾರ ಮಾಡಿ. ಹಂಪಿಯಲ್ಲಿ ಸಾವಿರಾರು ಜನಗಳು ಪ್ರತಿನಿತ್ಯ ಹಂಪಿಗೆ ನೋಡೋದಕ್ಕೆ ಬರುತ್ತಿದ್ದಾರೆ. ಈ ಥರ ಜಾಗವನ್ನು ನೋಡಿದರೆ ನಡೆದುಕೊಂಡು ಹೋಗೋದಕ್ಕೆ ಸಮಸ್ಯೆ ಆಗುತ್ತಿದೆ. ದಯವಿಟ್ಟು ಇದನ್ನು ಗಮನ ಹರಿಸಿ ಆದಷ್ಟು ಬೇಗ ಈವನ್ನು ಕಾರ್ಯರೂಪಕ್ಕೆ ತಂದು ಹಂಪಿಯನ್ನು ಮಾದರಿ ಪ್ರದೇಶವನ್ನಾಗಿ ಮಾಡಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಲಾಕ್ಡೌನ್ನಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದವರಿಗೆ ಸಂಘ ಸಂಸ್ಥೆಗಳು ಹಾಗೂ ದಾನಿಗಳಿಂದ ಒಂದಲ್ಲ ಒಂದು ರೀತಿಯ ಸಹಾಯ ಮಾಡಿಕೊಂಡು ಬಂದಿದ್ದಾರೆ. ಬಟ್ ನಿತ್ಯವೂ ಮನೆ ಮನೆಗೆ ತೆರಳಿ ದಿನಪತ್ರಿಕೆ ಹಾಕಿಕೊಂಡು ಬರುತ್ತಿರುವ ಕಾರ್ಮಿಕರಿಗೆ ಕಿರ್ಲೋಸ್ಕರ್ ಲೇಡೀಸ್ ಕ್ಲಬ್ನಿಂದ ರೇಷನ್ ಕಿಟ್ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಹೌದು, ನಿತ್ಯವೂ ಮನೆ ಮನೆಗೆ ತೆರಳಿ ತಾಜಾ ಸುದ್ದಿಗಳನ್ನು ತಿಳಿಪಡಿಸುವ ದಿನಪತ್ರಿಕೆಗಳನ್ನು ನೀಡಿಕೊಂಡು ಬರುತ್ತಿರುವ ದಿನಪತ್ರಿಕೆ ಹಂಚುವ ಕಾರ್ಮಿಕರಿಗೆ ಕಿರ್ಲೋಸ್ಕರ್ ಲೇಡೀಸ್ ಕ್ಲಬ್ನಿಂದ ಅಗತ್ಯ ದಾಸ್ತಾನುಗಳುಳ್ಳ ರೇಷನ್ ಕಿಟ್ ವಿತರಿಸಲಾಯಿತು. ಇನ್ನು ಕೋವಿಡ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಡವರಿಗೆ, ನಿರ್ಗತಿಕರಿಗೆ ದಾನಿಗಳಿಂದ ಹಾಗೂ ಸಂಘ ಸಂಸ್ಥೆಗಳಿಂದ ವಿವಿಧ ರೀತಿಯ ಸೇವೆಯನ್ನ ಸಲ್ಲಿಸಲಾಗಿದೆ. ನಾವು ದಿನಪತ್ರಿಕೆ ಹಂಚುವ ಕಾರ್ಮಿಕರನ್ನ ಗುರುತಿಸಿ ರೇಷನ್ ಕಿಟ್ ವಿತರಿಸುವ ಮೂಲಕ ಅಳಿಲು ಸೇವೆ ಸಲ್ಲಿಸಲಾಗಿದೆ ಎಂದು ಕಿರ್ಲೋಸ್ಕರ್ ಲೇಡೀಸ್ ಕ್ಲಬ್ನ ಅಧ್ಯಕ್ಷೆ ಕಮಲಾ ಗುಮಾಸ್ತಿರವರು ವಿಜಯನಗರ ವಾಹಿನಿಗೆ ತಿಳಿಸಿದ್ದಾರೆ.
ಕರೋನಾ ಪಿಡುಗಿನಿಂದ ಇದು ತುಂಬ ಜನ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಎಲ್ರಿಗೂ ನಾವು ಮಾಡಲಿಕ್ಕಾಗಲ್ಲ. ಸ್ವಲ್ಪ ಜನರಿಗಾದರೂ ನಾವು ಒಂದು ಅಳಿಲು ಸೇವೆ ಮಾಡಬೇಕು. ಇದು ಎಷ್ಟು ಜನ ಎಲ್ಲರೂ ಸೇರಿ, ಅದು ವೈಯಕ್ತಿಕವಾಗಿರ್ಬೋದು, ಸಾಂಸ್ಥಿಕವಾಗಿರ್ಬೋದು, ಸರ್ಕಾರದಿಂದ ಇರ್ಬೋದು, ಎಲ್ಲರೂ ಸೇರಿ ಮಾಡಿ ಸಹಾಯ ಮಾಡಿ ಕಷ್ಟದಲ್ಲಿರೋರಿಗೆ. ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದಾರೆ. ನಮಗೆ ದೇವರು ಎಲ್ಲ ಕೊಟ್ಟಾನಾದ್ರೂ ನಮಗೆ ಇನ್ನೂ ಅಷ್ಟೊಂದು ಬಿಸಿ ತಟ್ಟಿಲ್ಲ. ಆದರೆ ಭಾಳ ಕುಟುಂಬಗಳಿಗೆ ಕರೋನಾದಿಂದ ತುಂಬ ತೊಂದರೆ ಆಗಿದೆ. ಅಂಥವರಿಗೆ ಇವತ್ತಿನ ದಿವಸ ನಾವು ಸಹಾಯ ಮಾಡೋಣ ಅಂದ್ಕೊಂಡು ಸುಮಾರು ಒಂದು 30 ಜನರಿಗೆ ಇಲ್ಲಿ ಪೇಪರ್ ವಿತರಣೆ ಮಾಡುವ ಮಕ್ಕಳಿಗೆ ಆಗಲಿ ಯುವಕರಿಗೆ ಇವತ್ತಿನ ದಿವಸ ನಾವಿಲ್ಲಿ ಫುಡ್ ಪ್ಯಾಕೆಟನ್ನು ಕೊಟ್ಟಿದ್ದೇವೆ ನಮ್ಮ ಕ್ಲಬ್ ವತಿಯಿಂದ. ಈ ಪ್ಯಾಕೆಟು ಸುಮಾರಾಗಿ ನೀವು 4 ಜನರ ಕುಟುಂಬದವರಿಗೆ 1 ತಿಂಗಳ ಮಟ್ಟಿಗೆ ಆಗ್ಬೋದು. ಇದು ಕಡಿಮೆ ಆದರೂ ಕೂಡ ಒಂದು ರೀತಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದೇವೆ. ಎಸ್ಪೆಷಲಿ ಇದು ಪತ್ರಿಕೋದ್ಯಮ ಈಗ ತುಂಬ ಕಷ್ಟದಲ್ಲಿದೆ. ಯಾಕಂದರೆ ಭಾಳಷ್ಟು ಜನ ಆ್ಯಕ್ಚುಲಿ ಅವರು ಒಂದು ನಮ್ಮ ಫ್ರಂಟ್ ಮೀಡಿಯಾದಾಗೆ ಇದ್ದಂಗೆ. ಅವರು ಪ್ರಿಂಟ್ ಮೀಡಿಯಾ ಇಸ್ ವೆರಿ ಓಲ್ಡ್ ಆ್ಯಂಡ್ ವೆರಿ ಜೆನ್ಯೂನ್. ಇವತ್ತಿನ ದಿವಸ ಅವ್ರು ತುಂಬ ಕಷ್ಟದಲ್ಲಿದ್ದಾರೆ. ಬಹಳಷ್ಟು ಜನರಿಗೆ ಏನು ಕಲ್ಪನೆ ಇದೆ, ಪೇಪರ್ ತೊಗೊಳ್ಳೋದ್ರಿಂದ ಅದರಲ್ಲಿ ಕರೋನಾ ವೈರಸ್ ಹರಡುತ್ತೆ ಹಿಂಗೆ ಅಂದ್ಕೊಂಡು ತುಂಬ ಜನ ಪೇಪರ್ ತರಿಸೋದನ್ನು ಬಿಟ್ಟಿದ್ದಾರೆ. ಅದರಿಂದ ಪ್ರೊಡಕ್ಷನ್ನು ಕಡಿಮೆ ಆಗಿದೆ. ಅಲ್ಲಿ ಕೆಲಸ ಮಾಡೋರಿಗೂ ತೊಂದರೆ, ಆಮೇಲೆ ಪೇಪರ್ ಹಂಚೋರಿಗೂ ತೊಂದರೆ. ಕೆಲವೊಂದು ಸಲ ನಮ್ದು ಇಷ್ಟು ಪ್ರೊಡಕ್ಷನ್ ಆಗ್ಯದ್ರಿ ನೀವೆಲ್ಲ ಹಂಚಲೇಬೇಕು ಅಂತ ಪ್ರೆಷರ್ ಬರುತ್ತೆ. ಆವಾಗ ಅವರೇನು ಪೇಪರ್ ತೊಗೊಳ್ಳದೇ ಇದ್ದರೂ ಕೂಡ ಅವ್ರು ಯಾರು ಪೇಪರ್ ಹಂಚ್ತಾರೋ ಅವರೇ ಕೈಯಿಂದ ದುಡ್ಡು ಹಾಕಿ ಅದು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಮಗೆ ತಿಳಿದ ಮಟ್ಟಿಗೆ ಈಗ ಸರ್ಕಾರ ಭಾಳ ಜನರಿಗೆ ವಿಶೇಷ ಇದು ಕರೋನಾ ಸಲುವಾಗಿ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಇದು ಪತ್ರಿಕೋದ್ಯಮಕ್ಕೆ ಮಾಡಿಲ್ಲ ಅಂತ ನಮ್ಮ ತಿಳುವಳಿಕೆ. ಆದ್ದರಿಂದ ಇವತ್ತಿನ ದಿವಸ ನಾವು ನಮ್ಮ ಲೇಡೀಸ್ ಕ್ಲಬ್ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ. ಈ ಪತ್ರಿಕೋದ್ಯಮೆಯಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಸಹಿತ ಒಂದು ವಿಶೇಷ ಪ್ಯಾಕೇಜನ್ನು ಕೊಡುವಂತೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಗಮನ ಹರಿಸಬೇಕಂತ ಈ ಮುಖಾಂತರ ಇವತ್ತಿನ ದಿವಸ ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀವಿ. ಧನ್ಯವಾದಗಳು. ಲಾಕ್ಡೌನ್ನಿಂದಾಗಿ ಹಸಿವಿನಿಂದ ಬಳಲುತ್ತಿರುವ ಬಡ ಕುಟುಂಬಗಳಿಗೆ ಹಲವು ದಾನಿಗಳು ಸಂಘ ಸಂಸ್ಥೆಗಳಿಂದ ನೆರವು ನೀಡಿಕೊಂಡು ಬರಲಾಗ್ತಿದೆ. ಇದಕ್ಕೆ ಎಂಜೆವೈ ತಂಡವು ಹೊರತಾಗಿಲ್ಲ. ಹೀಗೆ ಮತ್ತೊಂದು ಹೆಜ್ಜೆಯನ್ನ ಮುಂದಿರಿಸಿದ ಎಂಜೆವೈ ತಂಡವು ಅಲೆಮಾರಿ ಕುಟುಂಬದವರಿಗೆ ಸೀರೆ ಹಾಗೂ ಮಕ್ಕಳಿಗೆ ಸಿದ್ಧ ಉಡುಪು ನೀಡಿದ್ದಾರೆ. ಹೌದು, ಲಾಕ್ಡೌನ್ ಸಂದರ್ಭದಲ್ಲಿ ಹೊಸಪೇಟೆ ನಗರದಲ್ಲಿ ಸಿಲುಕಿಕೊಂಡಿರುವ ಮಹಾರಾಷ್ಟ್ರ ಮೂಲದ ಅಲೆಮಾರಿ ಕುಟುಂಬದವರಿಗೆ ಎಂಜೆವೈ ತಂಡವು ಅಗತ್ಯ ದಾಸ್ತಾನುಗಳುಳ್ಳ ಆಹಾರದ ಕಿಟ್ ವಿತರಿಸಿಕೊಂಡು ಬರಲಾಗಿತ್ತು. ಮತ್ತೊಂದು ಹೆಜ್ಜೆಯನ್ನ ಮುಂದಿರಿಸಿದ ಎಂಜೆವೈ ತಂಡವು ಇದೇ ಕುಟುಂಬದ 18 ಜನ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಿದ್ದಾರೆ. ಜೊತೆಗೆ ಮಕ್ಕಳಿಗೆ ಸಿದ್ಧ ಉಡುಪುಗಳನ್ನು ವಿತರಿಸುವ ಮೂಲಕ ಎಂಜೆವೈ ಮಂಜುನಾಥ್ ರವರು ತಮ್ಮ 2ನೇ ವರ್ಷದ ವೆಡ್ಡಿಂಗ್ ಡೇ ಆಚರಿಸಿಕೊಂಡಿದ್ದಾರೆ. ಹೆಸರು ಮಂಜುನಾಥ್ ಎಂಜೆವೈ ಅಂತೇಳಿ. ಇವತ್ತು ನನ್ನ ಮದುವೆ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ಅಲೆಮಾರಿ ಜನಾಂಗದಲ್ಲಿ ಹಂಚ್ಕೊಂಡಿದ್ದೀನಿ. ನನ್ನ ಬರ್ತ್ಡೇ ಸಹ ಇಲ್ಲೇ ಹಂಚ್ಕೊಂಡಿದ್ದೆ. ಯಾರ್ಯಾರು ಎಲ್ಲೆಲ್ಲೋ ದೊಡ್ಡವರು ಎಲ್ಲೆಲ್ಲೋ ಆಚರಿಸ್ಕೊಂತಾರೆ, ಬಟ್ ನಾನು ಅಲೆಮಾರಿ ಜನಾಂಗದಲ್ಲಿ ಆಚರಿಸ್ಕೊಂಡಿದ್ದೀನಿ. ಅವ್ರ ಬಟ್ಟೆಗಳು ಹಾಕೋದು ನೋಡಿ ನನಗೆ ತಡ್ಕೊಳಕ್ಕಾಗಲ್ಲ. ನನ್ನ ಕೈಲಿ ಆದಷ್ಟು ಅವರಿಗೆ ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ ಸೀರೆ ಬಟ್ಟೆಗಳನ್ನೆಲ್ಲ ವಿತರಣೆ ಮಾಡಿದ್ದೀನಿ. ನಮ್ಮ ಮಂಜು ಮತ್ತು ಶಶಿ ನನ್ನ ಮಕ್ಕಳು ಇಬ್ಬರು, ಅವರು ಇವತ್ತು ಮದುವೆ ವಾರ್ಷಿಕೋತ್ಸವ ಇದೆ. ಇವತ್ತು ಬಟ್ಟೆಗಳು ಮತ್ತು ಮಕ್ಕಳಿಗೆ ಬಟ್ಟೆಗಳು ಕೊಟ್ಟು ಸೀರೆ ದಾನ ಮಾಡಿದ್ದಾರೆ ಮಕ್ಕಳಿಗೆ, ಮತ್ತು ಕಿಟ್ಟುಗಳನ್ನು ಕೊಟ್ಟಿದ್ದೀವಿ ನಾವು ಇಲ್ಲಿ ಬಂದು. ಅವರಿಂದ ನಮಗೆ ಖುಷಿ ಆಗ್ತಾ ಇದೆ ನನ್ನ ಮಕ್ಕಳಿಗೆ. ಹೀಗಾಗಿ ನಾವು ಇಲ್ಲೇ ಬಂದು ಪದೇ ಪದೇ ಮಕ್ಕಳಿಗೆ ಬಡವರಿಗೆಲ್ಲ ಕೊಡಬೇಕು ಅನ್ನೋದೇ ಆಸೆ ನಮಗೆ. ಅವರು ಕಷ್ಟ ನೋಡೋಕ್ಕಾಗಲಾರ್ದೇ ನಾವು ಬಂದು ಅವ್ರ ಹತ್ರ ನಾವು ಹಂಚ್ಕೊತಾ ಇದ್ದೀವಿ ನಾವು. ಇನ್ನು ಇವರ ಸೇವೆಗೆ ಅಲೆಮಾರಿ ಸಮುದಾಯದ ಫಲಾನುಭವಿಗಳು ಹಾಗೂ ಮುಖಂಡರು ಅಭಿನಂದಿಸಿದ್ದಾರೆ. हमारा नाम भीम है और हमारा गांव पंढरपुर है, महाराष्ट्र. इधर आके हमको 4 महीना हो गए और लॉकडाउन के अंदर इनका पहला बर्थडे था, मंजू अन्ना का बर्थडे था. वो बर्थडे के अंदर उसने हमको चावल, शक्कर, तेल और पैसा भी दिया, थोड़ा कपड़ा दिया. हाँ, और इसके लिए हमारे 2-3 महीना हमारा खुशी हो गई. इधर सब लोगों को आना अच्छा हो गए. और अभी उनका शादी का शादी का एंगेजमेंट है, उनका शादी का एंगेजमेंट है. इनके लिए इसके लिए हमारे फैमिली के अंदर 18 लड़की, 18 औरत, हाँ 18 लेडीज़ को और 12 बच्चे को, पूरा लोगों को उन्होंने कपड़ा बांटा. हाँ 12-13 लोगों को, छोटा छोटा बच्चों को हाँ कपड़ा बांटा.
और 18 लेडीज़ को और छोटा छोटा बच्चों को पूर्ण कपड़ा बांटा। और इसके लिए हमारे तरफ से उनके लिए बहुत बहुत धन्यवाद है। और ऐसा भी कोई बड़ा आदमी रहे तो ऐसा गौर गरीब को दान धर्म करना बस। ಎಲ್ಲ ಅಲೆಮಾರಿಗಳಿಗೆ ಅವರ ಹಸುವಿನಿಂದ ಇದ್ದಂಥವ್ರಿಗೆ ಅವ್ರಿಗೆ ಊಟ ಕೊಟ್ಟಂಥ ಮಹಾನುಭಾವರು ಯಾರಾದರೂ ಇದೆ ಇವರಿಬ್ಬರು ಅಣ್ಣ ತಮ್ಮಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಮತ್ತು ಇವತ್ತಿನ ದಿವಸ ಲಾಕ್ಡೌನ್ ಮುಗೀತು, ಹೆಂಗೋ ಒಂದು ಅಲೆಮಾರಿಗಳು ಜೀವನ ಮಾಡ್ಕೊಂಡು ತಿಂತಾರ. ಆದರೂ ಸುತ ಇವತ್ತು ಅವರು ಮದುವೆ ದಿವಸ ಆ ಮದುವೆ ಉತ್ಸವವನ್ನು ಮಂಜುನಾಥ್ ಅವರು ಅವ್ರ ತಾಯಿ ಅವ್ರ ತಮ್ಮಂದರು ಅವರ ಎಲ್ಲರ ಜೊತೆಗೆ ಬಂದು ಅಲೆಮಾರಿಗಳಿಗೆ ಸರ್ ಎಷ್ಟೇ ಮಂದಿ ಇರಲಿ ನಾನು ಅವರಿಗೆ ಸೀರೆ ಕೊಡ್ತೀವಿ, ದೊಡ್ಡವರಿಗೆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಡ್ರೆಸ್ ಕೊಡ್ತೀನಿ ಅಂತಂದೇಳಿ ನನಗೆ ಫೋನ್ ಮಾಡಿದಾಗ ಬೆಳಗ್ಗೆ ಸರ್ ನಾನು ಲೀಸ್ಟ್ ಕೊಡ್ತೀನಿ, ಲೀಸ್ಟ್ ಪ್ರಕಾರ ಮಾಡಿ ಸರ್ ಅಂತ ಹೇಳಿದೆ. ಅದೇ ಲೀಸ್ಟ್ ಪ್ರಕಾರ ಇವತ್ತು ಸಣ್ಣ ಹುಡುಗರಿಗೆ ಸಣ್ಣ ಸೈಜು, ದೊಡ್ಡವರಿಗೆ ದೊಡ್ಡ ಸೈಜು, ಆಮೇಲೆ ಹೆಣ್ಮಕ್ಳಿಗೆ 18 ಮಂದಿ 18ರಿಂದ 25 ಹೆಣ್ಮಕ್ಳು ಆ ಹೆಣ್ಮಕ್ಳಿಗೆ ಸೀರೆ ಕೂಡ ತಗೊಂಬಂದು ಎಲ್ಲರಿಗೆ ಕೊಟ್ಟು ಅವರ ಮದುವೆ ಉತ್ಸವವನ್ನು ಇವತ್ತು ಅಲೆಮಾರಿಗಳೆಲ್ಲ ಮಾಡ್ಕೊಂಡಿದ್ದು ನನಗೆ ಜೀವಂತವಾಗಿ ನಾನು ಮರೆಯೋಕ್ಕಾಗೋದಿಲ್ಲ. ಯಾರು ಎಲ್ಲೋ ಮಾಡ್ಕೊಂತಿದ್ರು, ಅದು ಅಲೆಮಾರಿಗಳಲ್ಲಿ ಮಾಡ್ಕೊಂಡಿದ್ದು ವಿಶೇಷವಾದದ್ದು. ನನ್ನ ಜೀವನದಲ್ಲಿ ಸುಮಾರು 30 ವರ್ಷ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಯಾವೊಬ್ಬ ಶ್ರೀಮಂತರು ಅಲೆಮಾರಿಗಳಲ್ಲಿ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಇವ್ರಿಗೆ ಯಾರೋ ಏನೋ ನನಗೇನು ಬರ್ತಾ ಒಂದು ಜನ ಇದೆ ಇವತ್ತು ದೇಶದಲ್ಲಿ. ಅಂತಹ ಸಂದರ್ಭದಲ್ಲಿ ಅಲೆಮಾರಿಗಳಲ್ಲಿ ಅವರು ಮದುವೆ ಉತ್ಸವವನ್ನು ಮಾಡ್ಕೊಂಡ್ರು. ನಿಜವಾಗ್ಲೂ ಅವರಿಗೆ ದೇವರು ಭಗವಂತ ಅಷ್ಟಾವಸ್ಥೆಯನ್ನು ಕೊಟ್ಟು ಆ ದೇವರಿನ ತಾಯಿ ಭುವನೇಶ್ವರಿ ಅವರ ಮನೆ ದೇವರು ಯಾವ ದೇವರೇ ಇರಲಿ ಎಲ್ಲ ದೇವರುಗಳು ಅವರು ಕಾಪಾಡಲಿ ಅಂತೇಳಿ ನಾನು ತಮ್ಮ ಮೂಲಕ ಮಾಧ್ಯಮದ ಮೂಲಕ ಅವ್ರಿಗೆ ನಿಜವಾಗ್ಲೂ ಆ ದೇವರಲ್ಲಿ ಬೇಡಿಕೊಂಡು ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್. ಅವರು ನಿಜವಾಗ್ಲೂ ಒಳ್ಳೆಯದಾಗಲಿ, ಅವ್ರಿಗಿನ್ನ ಸೇರಿಕೊಳ್ಳಿ. ಇಂಥವ್ರಿಗಿನ್ನ ಇವ್ರನ್ನ ನೋಡಿ ಇನ್ನೂ ದಾನಿಗಳು ಕಲೀಲಿ. ಇನ್ನು ಇಂಥವ್ರನ್ನೆಲ್ಲ ನೋಡಿ ಎಲ್ಲೋ ಇದ್ದರು ಕೋಟಿ ಇದ್ದರು ಬಿಸಾಕಿ ಹೋಗ್ತಾರಂತೆ. ಬಿಸಾಕೋ ಬದಲು ಇಂಥ ಅಲೆಮಾರಿಗಳು ಕೊಳ್ಳಿ ಅಂತೇಳಿ ನಾನು ಇನ್ನೂ ದಾನಿಗಳಿದ್ದರೆ ಈ ಥರ ಮಾಡ್ರಿ ಅಂತೇಳಿ ನಾನು ಈ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಾನು ಕೈ ಮುಗಿದು ಮತ್ತು ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತೀನಿ ಸರ್. ಕೋವಿಡ್ನಿಂದ ತುಂಬಾನೇ ಉಸಿರಾಟದ ತೊಂದರೆಯಿಂದ ಬಳಲುವ ರೋಗಿಗೆ ಆಕ್ಸಿಜನ್ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಈ ಅಂಶವನ್ನರಿತ ದ ಚೇಂಜ್ ಹೊಸಪೇಟೆ ತಂಡವು 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಕಾನ್ಸಂಟ್ರೇಟರ್ಗಳನ್ನು ವಿತರಿಸುವ ಮೂಲಕ ಅಮೂಲ್ಯ ಪ್ರಾಣ ರಕ್ಷಣೆಗೆ ಮುಂದಾಗಿದ್ದಾರೆ. ನಗರದ ದ ಚೇಂಜ್ ಹೊಸಪೇಟೆ ತಂಡವು ವಿವಿಧ ಜನಮುಖಿ ಕೆಲಸಗಳನ್ನು ಕೈಗೊಳ್ಳುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ಮತ್ತೊಂದು ಹೆಜ್ಜೆಯನ್ನ ಮುಂದಿರಿಸಿದ ದ ಚೇಂಜ್ ಹೊಸಪೇಟೆ ತಂಡವು ದೇವಸಮುದ್ರ, ಮಗಿಮಾವಿನಹಳ್ಳಿ ಹಾಗೂ ಮರಿಯಮ್ಮನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ತಲಾ 1ರಂತೆ ಕಾನ್ಸಂಟ್ರೇಟರ್ಗಳನ್ನು ವಿತರಿಸಿದ್ದಾರೆ. ಇನ್ನು ಕೋವಿಡ್ನಿಂದ ಬಳಲುವ ರೋಗಿಗಳಿಗೆ ಸೇರಿದಂತೆ ಅಗತ್ಯವಿರುವ ರೋಗಿಗಳಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ನಮ್ಮ ತಂಡದಿಂದ 3 PHC ಸೆಂಟರ್ಗಳಿಗೆ ಕಾನ್ಸಂಟ್ರೇಟರ್ಗಳನ್ನು ವಿತರಿಸಲಾಗಿದೆ ಎಂದು ದ ಚೇಂಜ್ ಹೊಸಪೇಟೆ ತಂಡದ ನಾಗೇಂದ್ರ ಬಾಬುರವರು ಈ ವೇಳೆ ತಿಳಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ನಾಗೇಂದ್ರ ಬಾಬು ಅಂತ, ಬಿ ದ ಚೇಂಜ್ ಹೊಸಪೇಟೆಯ ಸಹ ಸಂಸ್ಥಾಪಕನಾಗಿದ್ದೇನೆ. ಕಳೆದ ಲಾಕ್ಡೌನ್ನಲ್ಲಿ ಹೊಸಪೇಟೆಯ ಜನತೆಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಆಗಿತ್ತು, ಊಟದ ಪ್ರಾಬ್ಲಮ್ ತುಂಬ ಆಗಿತ್ತು. ಸೊ ನಾವು ಲಾಸ್ಟ್ ಟೈಮ್ ಪ್ರತಿದಿನ 150 ಜನಕ್ಕೆ ಬೇಕಾದಷ್ಟು ಊಟದ ವ್ಯವಸ್ಥೆ ಮಾಡ್ತಾ ಇದ್ವಿ. ಸೊ ಈ ಲಾಕ್ಡೌನಲ್ಲಿ ನಿಮಗೆಲ್ಲರೂ ತಿಳಿದಂತೆ ಆಕ್ಸಿಜನ್ ಸಿಲಿಂಡರ್ಸ್ ಆಗಿರ್ಬೋದು, ಕಾನ್ಸಂಟ್ರೇಟರ್ಸ್ ಆಗಿರ್ಬೋದು, ಅದ್ರ ಕಡೆ ತುಂಬ ಬೇಗ ನೆಸೆಸಿಟಿ ಬಂದಿತ್ತು. ಸೊ ಅದೇ ಕಾರಣಕ್ಕಾಗಿ ನಾವು ನಮ್ಮ ತಂಡದ ಪರವಾಗಿ 3 PH ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ಗೆ, ಅಂದರೆ ಒಂದು ದೇವನಸಮುದ್ರ, ಮಗಿಮಾವಿನಹಳ್ಳಿ, ಮರಿಯಮ್ಮನಹಳ್ಳಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸಲ್ಲಿ 3 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ಗಳನ್ನು ಡೊನೇಟ್ ಮಾಡಿದ್ದೇವೆ. ಸೊ ಉದ್ದೇಶ ಏನಂತಂದರೆ ಕೇವಲ ಕೋವಿಡ್ ಅಷ್ಟೇ ಅಲ್ಲ, ಮತ್ತು ಮುಂದೆ ಬರುವಂಥ ಏನೇ ಪ್ರಾಬ್ಲಮ್ಸ್ಗಾದರೂ ಸಹಾಯ ನೀಡಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಥರ ಮಾಡಿದ್ದೇವೆ. ಅದಕ್ಕೆ ಸಹಾಯ ಮಾಡಿದ ಎಲ್ಲ ಡೋನರ್ಸ್ಗೂ, ನಮ್ಮ ವಾಲಂಟಿಯರ್ಸ್ಗೂ ಹೆಸರಿಗೆ ಕೃತಜ್ಞತೆಗಳು. ಧನ್ಯವಾದ. ಶಿಕ್ಷಣಕ್ಕೆ ಆಧುನಿಕ ಸ್ಪರ್ಶ ನೀಡುವ ನಿಟ್ಟಿನಲ್ಲಿ ಸರ್ಕಾರಿ ಕಾಲೇಜಿನ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಟ್ಯಾಬ್ಲೆಟ್ ಪಿಸಿಗಳನ್ನು ವಿತರಿಸಿಕೊಂಡು ಬರಲಾಗುತ್ತಿದೆ. ಈ ಭಾಗವಾಗಿ ಸ್ಥಳೀಯ ಶ್ರೀಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಥಮ ವರ್ಷದ BA ವಿದ್ಯಾರ್ಥಿಗಳಿಗೆ ಟ್ಯಾಬ್ಗಳನ್ನು ವಿತರಿಸಲಾಗಿದೆ. ಆಂತರಿಕ ಗುಣಮಟ್ಟ ಭರವಸೆ ಕೋಶ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಕಾಲೇಜಿನ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಟ್ಯಾಬ್ಲೆಟ್ ಪಿಸಿಗಳನ್ನು ಉಚಿತವಾಗಿ ನೀಡಿಕೊಂಡು ಬರಲಾಗುತ್ತಿದೆ. ಈ ಕಾಯಕವನ್ನ ಸ್ಥಳೀಯ ಶ್ರೀಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಥಮ ವರ್ಷದ BA ವಿದ್ಯಾರ್ಥಿಗಳಿಗೆ ಟ್ಯಾಬ್ಗಳನ್ನು ವಿತರಿಸಲಾಯಿತು. ಇನ್ನು ಟ್ಯಾಬ್ಗಳನ್ನು ವಿತರಿಸಿದ ಪ್ರಾಂಶುಪಾಲರಾದ ಡಾ ಕನಕೇಶ್ ಮೂರ್ತಿರವರು
ಟ್ಯಾಬ್ಲೆಟ್ ಪಿಸಿಗಳನ್ನು ದುರ್ಬಳಕೆ ಮಾಡಿಕೊಳ್ಳದಂತೆ ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ಈ ಕೋವಿಡ್-19 ಸಂಕಷ್ಟದ ಕಾಲದಲ್ಲಿ ಆಫ್ಲೈನ್ ತರಗತಿಗಳನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆನ್ಲೈನ್ ತರಗತಿಗಳನ್ನು ಸರ್ಕಾರದ ಸೂಚನೆಯಂತೆ ನಡೆಸಲಾಗ್ತಾ ಇದೆ. ಅದಕ್ಕೆ ಅನುಕೂಲವಾಗುವಂತೆ ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಆಧುನಿಕ ಸ್ಪರ್ಶವನ್ನು ನೀಡುವಂಥ ಉದ್ದೇಶದಿಂದ ಸರ್ಕಾರ ಈ ಮಹತ್ವದ ಯೋಜನೆಯನ್ನು ಜಾರಿಗೊಳಿಸಿದೆ. ಇದು ಒಂದೊಂದು PCಯ ಬೆಲೆ ಅತ್ಯಂತ ದುಬಾರಿಯಾಗಿರ್ತಕ್ಕಂಥದ್ದು, 12,000ಕ್ಕೂ ಹೆಚ್ಚು ಮೌಲ್ಯವನ್ನು ಉಳ್ಳಂತಕ್ಕಂಥದ್ದು. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗಪಡಿಸ್ಕೊಳ್ಬೇಕು. ಈಗಾಗಲೇ ನೀವು ಮುಚ್ಚಳಿಕೆಯಲ್ಲಿ ಸಹಿ ಮಾಡಿಕೊಟ್ಟಿದ್ದೀರಿ. ಇದನ್ನು ಯಾವುದೇ ರೀತಿಯಲ್ಲಿ ನಾವು ದುರುಪಯೋಗ ಮಾಡುವುದಿಲ್ಲ. ಅದರಲ್ಲಿ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನಾಗಲಿ ಚಿತ್ರಗಳನ್ನಾಗಲಿ ಡೌನ್ಲೋಡ್ ಮಾಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಘನತೆಗೆ ಗೌರವಕ್ಕೆ ಕುಂದು ತರುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು, ಮೆಸೇಜ್ಗಳನ್ನು ಅಥವಾ ಚಿತ್ರಗಳನ್ನು ಶೇರ್ ಮಾಡ್ತಕ್ಕಂಥದ್ದು, ಇದು ಯಾವುದನ್ನು ಕೂಡ ಮಾಡಬಾರ್ದು. ಅಕಸ್ಮಾತ್ ಏನಾದರೂ ನಿಮಗೆ ಅರಿವಿಲ್ಲದೆಯೋ ಅರಿವಿನಿಂದಲೋ ಮಾಡಿದರೆ ಅದಕ್ಕೆ ನೀವೇ ಬಾಧ್ಯಸ್ಥರಾಗ್ತೀರಿ. ಅದು ಒಂದು ಸೈಬರ್ ಕ್ರೈಮ್ ಅಂತ ಇದೆ, ಹೌದಾ? ಆದ್ದರಿಂದ ಯಾರೂ ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥ ಈ PCಗಳನ್ನು ನೀವೇ ಬಳಸಬೇಕು. ನೀವು ಬೇರೆಯವ್ರಿಗೆ ಏನಾದರೂ ಕೊಡೋದಾಗಲಿ ಅಥವಾ ಕಡ ಕೊಡೋದಾಗಲಿ ಅಥವಾ ಮಾರಾಟ ಮಾಡೋದಾಗಲಿ ಈ ರೀತಿಯಲ್ಲಿ ಯಾವುದೇ ಇದನ್ನು ಮಾಡಿದ್ರೆ ಅದಕ್ಕೆ ಎಷ್ಟು ಮೌಲ್ಯ ಇದೆಯೋ ಅಷ್ಟೇ ಇದನ್ನು ಸರ್ಕಾರದ ನಿಯಮಾನುಸಾರ ವಸೂಲು ಮಾಡಲಾಗ್ತದೆ ಮತ್ತು ನೀವು ದಂಡನೆಗೂ ಕೂಡ ಒಳಗಾಗ್ತೀರಿ ಆ ರೀತಿಯಲ್ಲಿ ಮಾಡಿದ್ರೆ ಅದು. ಆದ್ದರಿಂದ ಈ ಶೈಕ್ಷಣಿಕ ಉದ್ದೇಶಕ್ಕಾಗಿ ನಡೀತಾ ಇರ್ತಕ್ಕಂತಹ ಈ PCಗಳನ್ನು ಬಳಸ್ಕೊಳ್ರಿ. ಜೊತೆಗೆ ಇನ್ಮೇಲೆ ಯಾವುದೇ ವಿದ್ಯಾರ್ಥಿಗಳು ನನಗೆ ಯಾವುದೇ ಸೌಲಭ್ಯ ಇಲ್ಲ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಈಗ ಕೊಡ್ತಾ ಇರೋದ್ರಿಂದ ಆನ್ಲೈನ್ ಕ್ಲಾಸ್ಗಳಿಗೆ ಎಲ್ಲರೂ ಕೂಡ ಕಡ್ಡಾಯವಾಗಿ ನಾಳೆಯಿಂದನೇ ತರಗತಿಗಳಿಗೆ ಹಾಜರಾಗಬೇಕು. ಇಲ್ಲಿನವರೆಗೆ ಬೇರೆ ಬೇರೆ ಕಾರಣಗಳಿಂದ ಹಾಜರಾತಿಯ ಕೊರತೆ ಇತ್ತು. ಇನ್ಮೇಲೆ ನೀವು ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಈ ಕೊರತೆಯನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ನೆಪವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ತರಗತಿಗಳಿಗೆ ಹಾಜರಾಗಲೇಬೇಕು ಎಲ್ಲರೂ ಕೂಡ. ಮತ್ತು ಹಾಜರಾತಿಯನ್ನು ನಾವು ಕಡ್ಡಾಯವಾಗಿ ನಿರ್ವಹಣೆ ಮಾಡ್ತೀವಿ ಪ್ರತಿ ದಿವಸ. ನಂತರ ಥಿಯೋಸಾಫಿಕಲ್ ಮಹಿಳಾ ಕಾಲೇಜಿನ ವಿಶ್ರಾಂತ ಪ್ರಾಚಾರ್ಯರಾದ ರಾಘವೇಂದ್ರ ರಾವ್ ರವರು ಮಾತನಾಡಿ, ವಿಶ್ವವ್ಯಾಪಿ ಆವರಿಸಿಕೊಂಡಿರುವ ಕೋವಿಡ್ನ ವೈರಸ್ನಿಂದಾಗಿ ಶಿಕ್ಷಣದ ನೀತಿಯೇ ಬದಲಾಗತೊಡಗಿದೆ. ಆಧುನಿಕ ಜಾಯಮಾನದಲ್ಲಿ ಟ್ಯಾಬ್ಗಳು ಕಲಿಕೆಗೆ ಅನುಕೂಲವಾಗಲಿವೆ ಎಂದು ತಿಳಿಸಿದರು. ಇವತ್ತಿನ ಕಾಲ ವಿಜ್ಞಾನದ ಯುಗ. ವಿಜ್ಞಾನ ಎಷ್ಟು ಮುಂದುವರೆದರೂ ಸಹಿತ ಅದಕ್ಕೆ ಮಧ್ಯದಲ್ಲಿ ಆತಂಕಗಳು ಬರ್ತಾ ಇರ್ತವೆ. ನಮ್ಮ ಶಿಕ್ಷಣ ಕ್ಷೇತ್ರಕ್ಕೂ ಸಹಿತ ಈ ಕೋವಿಡ್-19 ದೊಡ್ಡ ಒಂದು ಮಹಾಮಾರಿಯಾಗಿ ಆತಂಕವಾಗಿ ಪರಿಣಮಿಸಿದ್ದನ್ನು ನಾವು ನೋಡ್ತೀವಿ. ಎಲ್ಲಿ ಶಿಕ್ಷಣ ಕುಂಠಿತವಾಗ್ತದನೋ ಅಂತನ್ನುವಂಥ ಸ್ಥಿತಿಯಲ್ಲಿ ಇವತ್ತು ಇದ್ದೇವೆ. ಇಂಥ ಸ್ಥಿತಿಯಲ್ಲಿ ಸರ್ಕಾರ ನಮ್ಮ ಸಹಾಯಕ್ಕೆ ಬರ್ತದೆ. ಈಗ ಸಹಾಯಕ್ಕೆ ಬಂದಿದೆ. ನಿಮಗೆಲ್ಲರಿಗೂ ಈ ಟ್ಯಾಬ್ ಮತ್ತು PC ನಮ್ಮ ಕಾಲದಲ್ಲೆಲ್ಲ ಇವನ್ನ ನೋಡಿಲ್ಲ. ನಾವೆಲ್ಲ ಆಫ್ಲೈನ್ನವು, ಆನ್ಲೈನ್ನವನ್ನಲ್ಲ. ಈ ಟ್ಯಾಬ್ಲೆಟ್ಸ್ ಅಂದರೆ ನಮಗೆ ಗುಳಿಗೆ, ಜ್ವರ ಬಂದರೆ ನುಂಗೋ ಗುಳಿಗೆ ಇರ್ತದೆ, ಅದು ಟ್ಯಾಬ್ಲೆಟ್ಸ್ ಅಂದರೆ. ಇವತ್ತು ಟ್ಯಾಬ್ಗಳು ಬೇರೆಯೇ ಪರಿವರ್ತನೆ ಅಂದರೆ ಬದಲಾವಣೆ ಜೀವಂತಿಕೆಯ ಲಕ್ಷಣ. ದಿನನಿತ್ಯ ಬದಲಾವಣೆ ಆಗ್ತಾ ಇರಬೇಕು, ಪರಿವರ್ತನೆ ಆಗ್ತಾ ಇದೆ. ಆ ಪರಿವರ್ತನೆಗೆ ನೀವು ಸ್ಪಂದಿಸಬೇಕು ಸರಿಯಾಗಿ. ಈಗಾಗಲೇ ನಮ್ಮ ಪ್ರಿನ್ಸಿಪಾಲ್ರು ಹೇಳಿದರು, ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಯಾವುದೇ ವಸ್ತುವನ್ನು ನಮಗೆ ಸರ್ಕಾರ ಕೊಟ್ಟಿದೆ ಅಂತಂದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು, ದುರುಪಯೋಗ ಯಾವತ್ತೂ ಪಡಿಸ್ಕೋಬಾರ್ದು. ನಾನೊಬ್ಬ ಲಾ ಸ್ಟೂಡೆಂಟ್ ಆಗಿ ನಿಮಗೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಇವತ್ತು ಸೈಬರ್ ಕ್ರೈಮ್ ಏನಿದೆ ಅಲ್ಲ, ಆ ಸೈಬರ್ ಕ್ರೈಮಿಗೆ ಒಂದು ಆ್ಯಕ್ಟೇ ಮಾಡಿದ್ದಾರೆ. ಅದರಲ್ಲಿ ನಾನಾ ರೀತಿಯ ಸೆಕ್ಷನ್ಸ್ಗಳಿವೆ. ಸಣ್ಣದಕ್ಕೂ ಅದು ಅಪರಾಧ ಅಂಥೇಳಿ ಪರಿಗಣಿಸಲ್ಪಡುತ್ತೆ. ಈಗಾಗಲೇ ಸರ್ ಹೇಳಿದ್ರು, ಆ ಅಪರಾಧಗಳನ್ನು ನೀವು ಯಾವತ್ತೂ ಮಾಡಬೇಕು. ನಿಮ್ಮ ಉದ್ದೇಶ ಏನು ಅಂತಂದರೆ ವಿದ್ಯಾಭ್ಯಾಸ, ಶಿಕ್ಷಣ, ಒಂದು ಪದವಿ ಪಡಿಬೇಕು. ಪದವಿಯ ನಂತರ ಮುಂದಿನ ಶಿಕ್ಷಣಕ್ಕೂ ಅನುಕೂಲ ಆಗಬೇಕು. ಆದ್ದರಿಂದ ಆ ಪದವಿಯನ್ನು ಪಡೆಯುವ ಸಂದರ್ಭದಲ್ಲಿ ನೀವು ಯುವಜನ ಹೇಗಿರಬೇಕೋ ಹಾಗೆ ಮಾಡೆಲ್ ಆಗಿ ಇರಬೇಕು. ಒಂದು ರೀತಿಯಲ್ಲಿ ಮಾದರಿಯಾಗಿರಬೇಕು ಸಮಾಜಕ್ಕೆ. ನಮಗೆ ಸರ್ಕಾರ ಇಷ್ಟೆಲ್ಲ ಮಾಡ್ತದೆ ಅಂತಂದಾಗ ನಾವು ಇನ್ ರಿಟರ್ನ್ಸ್ ಸಮಾಜಕ್ಕೆ ನಾವು ಅದನ್ನು ಕೊಡಬೇಕು, ನಾವು ವಿದ್ಯಾವಂತರಾದಮೇಲೆ ಅಂತಲೂ ಬಹಳ ಮುಖ್ಯ. ಇದನ್ನು ನೆನಪಿಟ್ಕೊಂಡು ನೀವೆಲ್ಲ ಇದನ್ನು ಕೊಟ್ಟದ್ದನ್ನು ಸರಿಯಾಗಿ ಉಪಯೋಗಿಸಬೇಕು, ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕುರಿತು ಮಾಹಿತಿ.
ಈಗ ಪೊಲೀಸ್ ಪ್ರಕಟಣೆ. ವಿದೇಶಗಳಿಗೆ ಹೋಗುವಂತಹ ಭಾರತೀಯ ಕೆಲಸಗಾರರಿಗೆ ಅಗತ್ಯವಾದ ಸಲಹೆಗಳು. ವಿದೇಶಗಳಲ್ಲಿ ಉದ್ಯೋಗ ಪಡೆಯಲು ವಿದೇಶಾಂಗ ವ್ಯವಹಾರ ಸಚಿವಾಲಯದಲ್ಲಿ ನೋಂದಾಯಿತರಾದ ಕೆಲಸಕ್ಕೆ ನೇಮಿಸುವ ಏಜೆಂಟ್ಗಳ ಮೂಲಕ ಮಾತ್ರವೇ ಮುಂದುವರಿಯಿರಿ. ಕಪಟ ಏಜೆಂಟುಗಳ ಮೂಲಕ ಮುಂದುವರಿಯಬೇಡಿ. ಹಾಗೆ ಮಾಡಿದರೆ ನೀವು ಸಿಕ್ಕಿ ಹಾಕಿಕೊಳ್ಳಬಹುದು. ಹೋಗುವ ಸಮಯದಲ್ಲಿ ಯಾವುದೇ ವ್ಯಕ್ತಿ ನೀಡಿದಂತಹ ಯಾವುದೇ ಪ್ಯಾಕೆಟ್ ತೆಗೆದುಕೊಂಡು ಹೋಗಬೇಡಿ. ನೀವು ಸಿಕ್ಕಿ ಹಾಕಿಕೊಳ್ಳಬಹುದು. ನೀವು ಯಾವ ಕೆಲಸ ಮಾಡಲು ಹೋಗುತ್ತಿದ್ದೀರೋ ಅವಶ್ಯವಾಗಿ ಆ ಕೆಲಸದ ತರಬೇತಿ ಪಡೆದುಕೊಂಡು ಹೋಗಿ ವಿದೇಶದಲ್ಲಿ ಉದ್ಯೋಗ ಪಡೆಯಿರಿ. ಸುರಕ್ಷಿತವಾಗಿ ಹೋಗಿ ತರಬೇತಿ ಪಡೆದು ಹೋಗಿ. ವಿದೇಶವನ್ನು ತಲುಪಿದ ಕೂಡಲೇ ಭಾರತೀಯ ರಾಯಭಾರ ಕಚೇರಿಯನ್ನು ಸಂಪರ್ಕಿಸಿ. ವಿದೇಶದಲ್ಲಿರುವ ನಿಮ್ಮ ಸ್ನೇಹಿತ ಭಾರತೀಯ ರಾಯಭಾರ ಕಚೇರಿ. ವಿದೇಶಾಂಗ ವ್ಯವಹಾರ ಸಚಿವಾಲಯದಿಂದ ಜನಹಿತದಲ್ಲಿ ಜಾರಿಗೊಳಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮುಂದುವರೆದ 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕಾ ಕಾಯಕ. ಲಸಿಕೆ ಹಾಕಿಸಿಕೊಳ್ಳಲು ಪರಸ್ಪರ ಅಂತರ ಮರೆತು ಸಾಲಲ್ಲಿ ನಿಂತ ಸಾರ್ವಜನಿಕರು. ವಿಶ್ವವಿಖ್ಯಾತ ಹಂಪಿಯಲ್ಲಿ ಮೂಲ ಸೌಕರ್ಯಗಳ ಕೊರತೆ. ಪಾಳು ಬಿದ್ದ ಸ್ಮಾರಕಗಳಂತೆ ಗೋಚರಿಸುತ್ತಿರುವ ರಸ್ತೆಗಳು. ಇತ್ತ ಗಮನ ಹರಿಸಬೇಕಿದೆ ಹಂಪಿ ಪ್ರಾಧಿಕಾರ. ಲಾಕ್ಡೌನ್ನಿಂದಾಗಿ ಹಸಿವಿನಿಂದ ಬಳಲುತ್ತಿರುವ ಬಡ ಕುಟುಂಬಗಳು. ಆಯ್ದ ಕುಟುಂಬಗಳಿಗೆ ಕಿರ್ಲೋಸ್ಕರ್ ಲೇಡೀಸ್ ಕ್ಲಬ್ನಿಂದ ವಿತರಣೆಗೊಂಡ ರೇಷನ್ ಕಿಟ್. ಅಲೆಮಾರಿ ಕುಟುಂಬದವರಿಗೆ ವಿತರಣೆಗೊಂಡ ಸ್ಯಾರೀಸ್. ಎಂಜೆವೈ ತಂಡಕ್ಕೆ ಅಭಿನಂದಿಸಿದ ಫಲಾನುಭವಿಗಳು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ವಿತರಣೆಗೊಂಡ ಆಕ್ಸಿಜನ್ ಕಾನ್ಸಂಟ್ರೇಟರ್. ಅಮೂಲ್ಯ ಪ್ರಾಣ ರಕ್ಷಣೆಗೆ ಮುಂದಾದ ದ ಚೇಂಜ್ ಹಾಸ್ಪಿಟಲ್ ತಂಡ. ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ವಿತರಣೆಗೊಂಡ ಟ್ಯಾಬ್. ದುರ್ಬಳಕೆ ಮಾಡಿಕೊಂಡಲ್ಲಿ ಕ್ರಮ. ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡಿದ ಪ್ರಾಂಶುಪಾಲರಾದ ಡಾಕ್ಟರ್ ಕನಕೇಶ್ ಮೂರ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.